ನಲ್ಮೆಯ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲರಿಗೂ ಕೂಡ ಈ ಮಧ್ಯಾಹ್ನದ ಶುಭಾಶಯ. ಮಕ್ಕಳೇ, ನಾವು ಈ ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಸ್ತರವಿನ್ಯಾಸ ಎಂಬ ಘಟಕದಲ್ಲಿ ಸ್ತರವಿನ್ಯಾಸ ಅಂದರೆ ಏನು, ಅದರ ಅರ್ಥ, ಪ್ರಾಮುಖ್ಯತೆ, ಅದರ ಲಕ್ಷಣಗಳು ಮತ್ತು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಬರ್ತಕ್ಕಂತಹ ಲಿಂಗತ್ವ ಅಸಮಾನತೆ ಹಾಗೂ ಶೈಕ್ಷಣ ಹಾಗೂ ಅಸಮಾನತೆಗಳ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಶೈಕ್ಷಣಿಕ ಅಸಮಾನತೆ ಬಗ್ಗೆ ಯಾವ ರೀತಿ ಮುಂದುವರಿದ ಅಥವಾ ಬಲಿಷ್ಠ ಮತ್ತು ದಮನಿತ ಸಮಾಜಗಳು ಅವಕಾಶಗಳಿಂದ ವಂಚಿತ ಆಗಿರೋದ್ರ ಬಗ್ಗೆ ತಿಳ್ಕೊಂಡು, ಹಾಗೆ ಲಿಂಗತ್ವ ಅಸಮಾನತೆ ಅಂದರೆ ಗಂಡು ಮತ್ತು ಹೆಣ್ಣು ಅಂತ, ಮತ್ತು ಸ್ಥಳವಿನ್ಯಾಸ ಅಂತಕ್ಕಂಥದ್ದು ಯಾವ ಯಾವ ಹಂತದಲ್ಲಿ ಯಾವ್ಯಾವ ಆದಿವಾಸಿ ಸಮಾಜದಲ್ಲಿ ಹೇಗಿದೆ, ಮತ್ತು ಆಧುನಿಕ ಸಮಾಜದಲ್ಲಿ ಹೇಗಿದೆ ಅದನ್ನು ಕೂಡ ನಾವು ತಿಳ್ಕೊಂಡು, ಅಂದರೆ ಪ್ರಮುಖ ರೂಪಗಳ ಬಗ್ಗೆ, ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಹೇಗಿದೆ, ಜಾತಿ ವ್ಯವಸ್ಥೆಯಲ್ಲಿ ಹೇಗಿದೆ, ಎಸ್ಟೇಟ್ ಪದ್ಧತಿಯಲ್ಲಿ ಹೇಗಿದೆ, ಅದರ ವಿಧಗಳ ಬಗ್ಗೆಯೂ ಕೂಡ ತಿಳ್ಕೊಂಡು, ಇನ್ನು ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂದರೆ ಅಸ್ಪೃಶ್ಯತೆ ಅಂತ ಕರಿತೀವಿ. ಮುಟ್ಟಿಸಿಕೊಳ್ಳಲಾಗದವರು ಅಥವಾ ಮುಟ್ಟಬಾರದವರು ಅನ್ನೋ ಅರ್ಥ, ಅನ್ಟಚೆಬಿಲಿಟಿ ಅಂತ ಕರಿತೀವಿ. ಭಾರತದಲ್ಲಿ, ಅದರಲ್ಲೂ ಪ್ರಾಚೀನ ಭಾರತದಲ್ಲಿ ಈ ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ವರ್ಣಾಶ್ರಮ ವ್ಯವಸ್ಥೆಯ ಮೂಲ ವಿಕಾಸದಲ್ಲಿ ಬದಲಾವಣೆ. ವರ್ಣಾಶ್ರಮ ವ್ಯವಸ್ಥೆ ಅಂತಕ್ಕಂಥದ್ದು ರೂಢಿಯಲ್ಲಿ ನಾನೀಗಾಗಲೇ 8ನೇ ತರಗತಿಯಲ್ಲಿ ವೇದಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ಅಲ್ಲಿ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಜಾತಿ ವ್ಯವಸ್ಥೆ ಆಗಿರ್ಬೋದು ಹೇಗಿತ್ತು ಅನ್ನೋದನ್ನು ನೋಡಿ ಆ ವರ್ಣಾಶ್ರಮ ವ್ಯವಸ್ಥೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು ಈ ವರ್ಣಾಶ್ರಮ ವ್ಯವಸ್ಥೆಯಿಂದಲೇ ಪ್ರಾಚೀನ ಭಾರತದಲ್ಲಿ ಸಾಮಾಜಿಕ ವ್ಯವಸ್ಥೆ ಆರಂಭ ಆಯಿತು ಅನ್ನೋದನ್ನ ನಾವು ತಿಳ್ಕೋಬಹುದಾಗಿ. ಚತುರ್ವರ್ಣಗಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣರು ಈ ವೇದ ಮಂತ್ರ ಘೋಷಗಳನ್ನು ಉಪಾಸನೆ ಮಾಡ್ತಕ್ಕಂತಹ ವ್ಯವಸ್ಥೆ ಇದ್ದು, ಕರ್ಮಸಿದ್ಧದ ತತ್ವದ ಅಡಿಯಲ್ಲಿ ಈ ಬ್ರಾಹ್ಮಣರು ಅಂತಕ್ಕಂಥವ್ರು ಕೆಲಸವನ್ನ ಮಾಡ್ತಾರೆ. ಅವರ ಮುಖ್ಯವಾದಂಥ ಕೆಲಸ ಅಧ್ಯಯನ, ಅಧ್ಯಾಪನೆ ಹಾಗೂ ಈ ಯಜ್ಞ ಯಾಗಾದಿಗಳನ್ನು ಅಂದರೆ ಪೂಜೆ ಪುನಸ್ಕಾರಗಳನ್ನು ಅವರು ಮಾಡಿಕೊಂಡರು. ಇನ್ನು ಎರಡನೇದು ಕ್ಷತ್ರಿಯರು ಅಂತಕ್ಕಂಥವ್ರು ಬಂದಾಗ ರಾಜ್ಯದ ಆಡಳಿತದಲ್ಲಿ ಅಂದರೆ ಸೈನಿಕರನ್ನ ತಯಾರು ಮಾಡತಕ್ಕಂತಹ ವರ್ಗ ಆಗಿತ್ತು. ಮೂರನೇದು ವೈಶ್ಯರು, ಇವರು ವ್ಯಾಪಾರ ಅಥವಾ ವಣಿಕೆ ವರ್ಗ, ವ್ಯವಹಾರದಲ್ಲಿ ಇವರು. ನಾಲ್ಕನೇದಾಗಿ ಶೂದ್ರರು ಅಂತಕ್ಕಂಥವ್ರು ಕೂಲಿಕಾರರು ಅಥವಾ ದಸ್ಯು ಅಥವಾ ಸೇವೆಯನ್ನ ಮಾಡತಕ್ಕಂಥ ವರ್ಗವಾಗಿ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದನ್ನು ನಾವು ಆ ಕರ್ಮ ಸಿದ್ಧಾಂತದ ಆಶಯದ ಅಡಿಯಲ್ಲಿ ಅಭ್ಯಾಸವನ್ನು ಮಾಡಿ. ಇನ್ನು 5ನೇದಾಗಿ ಶೂದ್ರರಿಗಿಂತ ಕೆಳವ ವರ್ಗ ಇದೆಯಲ್ಲ, ಅಂತ್ಯಜರು ಅಂತ ಕರೀತೀವಿ. ಅಂತ್ಯಜರು ಅಥವಾ ಅಸ್ಪೃಶ್ಯರು, ಇವರು ಮನುಷ್ಯನಿಗಿಂತ ಕಡೆಯ ಜಾತಿಗೆ ಸೇರಿದಂಥವ್ರು ಏನೋ ಎಂಬ ಭಾವನೆ ಮೂಡಿಸ್ತಕ್ಕಂತಹ ಆಚರಣೆ ವ್ಯವಸ್ಥೆ ಈ ವರ್ಣಾಶ್ರಮ ವ್ಯವಸ್ಥೆಯ ಹುಟ್ಟಿನೊಂದಿಗೆ ಆರಂಭ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನೋಡಿ, ಇಲ್ಲಿ 2 ಪರಿಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ. ಸ್ಪೃಶ್ಯ ಅಂದ್ರೆ ಮುಟ್ಟಿಸಿಕೊಳ್ಳಬಹುದಾದ ಅಥವಾ ಮುಟ್ಟಿಸಿಕೊಳ್ಳುವ ಅಂತ ಅರ್ಥ. ಅಸ್ಪೃಶ್ಯ ಅಂತಂದ್ರೆ ಮುಟ್ಟಬಾರದ ಅಥವಾ ಮುಟ್ಟಿಸಿಕೊಳ್ಳಲಾಗದ, ಮುಟ್ಟಲಾಗದ ಅಥವಾ ಮುಟ್ಟಬಾರದ ಜಾತಿಗೆ ಸೇರಿದಂಥವರು ಅಂತೇಳಿ ಕರೀತಾರೆ. ಈ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಸಮಾನತೆಯ ಮೂಲದಿಂದ ರೂಪಿತಗೊಂಡಂತಹ ಈ ಅಸ್ಪೃಶ್ಯ ಎಂಬುದು ಮುಟ್ಟಬಾರದ ಅಥವಾ ಮುಟ್ಟಲಾಗದ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುವಂತಹ ಸಾಮಾಜಿಕ ವ್ಯವಸ್ಥೆ ಜನಪ್ರಿಯ ಆಗ್ತವೆ. 1935ರಲ್ಲಿ ಬ್ರಿಟಿಷ್ ಸರ್ಕಾರ ಅಂತಕ್ಕಂಥದ್ದು ಕಾಯ್ದೆ ಜಾರಿ ತಂತದ್ದು, ಸೆಂಟ್ರಲ್ ಆಕ್ಟ್, ಭಾರತ ಸರ್ಕಾರದ ಕಾಯ್ದೆ, ಸೆಂಟ್ರಲ್ ಆಕ್ಟ್. ಆ ಕಾಯ್ದೆಯ ಪ್ರಕಾರ ಭಾರತದಲ್ಲಿ ಅಸ್ಪೃಶ್ಯ ವರ್ಗ ಮತ್ತು ಗುಡ್ಡಗಾಡಿನಲ್ಲಿ ಏನು ವಾಸ ಮಾಡ್ತಕ್ಕಂತಹ ಗಿರಿಜನ ಮತ್ತು ಹರಿಜನ ಅಂತ ಕರೆಯೋದು, ಅವ್ರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, SC ST, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಗಿರಿಜನ ಅಂದರೆ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಆದಿವಾಸಿ ಸಮುದಾಯ,
ಇವರನ್ನ ಅಸ್ಪೃಶ್ಯರು ಅಂತೇಳಿ ಬ್ರಿಟಿಷ್ ಸರ್ಕಾರ 1935 ಭಾರತ ಸರ್ಕಾರದ ಕಾಯ್ದೆಯ ಪ್ರಕಾರ ಹೆಸರಿಸ್ತಾ ಉಂಟು. ನಂತರ ಏನು ನಮ್ಮ ಭಾರತ ಸಂವಿಧಾನದ ಪ್ರಮುಖ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯರು ಅಂತಕ್ಕಂಥ ಜಾತಿ ಬಗ್ಗೆ ಅವರು ಹೇಳ್ತಾರೆ, ಅಸ್ಪೃಶ್ಯರು ಎಂದರೆ ಹೊರಗಿನಿಂದ ಬಂದವರು. ಅರ್ಥ ಆಯ್ತಾ? ಹೊರಗಿನಿಂದ ಬಂದವರು ಅಥವಾ ಊರಿನಿಂದ ಹೊರಗಡೆ ನೆಲೆಸಿರುವವರು ಅಥವಾ ಊರೊಳಗಡೆ ಇದ್ದವರನ್ನ ಅನೇಕ ಕಾರಣಗಳಿಂದ ಅಥವಾ ಕಾರಣಾಂತರಗಳಿಂದ ಊರ ಹೊರಗಡೆ ತಳ್ಳಲಾಯಿತೋ ಅವ್ರನ್ನ ಅಸ್ಪೃಶ್ಯರು ಅಂತೇಳಿ ಗುರುತಿಸ್ತಾ ಹೋದ. ಹಾಗಾಗಿ ಈ ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯತೆ ಜಾತಿ ಅಂತಕ್ಕಂತಹ ವಿಶ್ಲೇಷಣೆಯನ್ನ ಈ ರೀತಿ ಅವರು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅಂದ್ರೆ ಮುಟ್ಟಲಾಗದವರು ಅಥವಾ ಮುಟ್ಟಬಾರದವರು. ಅಂದ್ರೆ ಹಿಂದಿನ ಕಾಲದಲ್ಲಿ ವರ್ಣಾಶ್ರಮ ವ್ಯವಸ್ಥೆ ನಂತರ ಉಟ್ಕೊಂಡಂತ ಈ ಅಂತ್ಯ ಜಾತಿ ಇಲ್ಲಿ ನೋಡಿ, ಈಗ ಎಷ್ಟೋ ಊರುಗಳಲ್ಲಿ ಆ ದಲಿತರು, ಹಿಂದುಳಿದವರು ಅಥವಾ SC ST ಅಂತಕ್ಕಂಥವ್ರು ಏನ್ ಕರಿತೀವಿ, ಊರಿಂದ ಹೊರಗಡೆ ಇರ್ತಕ್ಕಂಥ ಅಥವಾ ಊರೊಳಗಡೆ ಇದ್ರೂ ಸವರ್ಣೀಯ ಜಾತಿಗೆ ಇವರು ಹೊಂದಾಣಿಕೆ ಆಗದೆ ಬೇರೆ ಪ್ರತ್ಯೇಕವಾಗಿ ವಾಸ ಮಾಡಿರ್ತಕ್ಕಂಥ ವರ್ಗವನ್ನು ನಾವು ಅಂತ ಕರೆದ್ವಿ ಅಸ್ಪೃಶ್ಯ ಅಂತ ಕರೆದ್ವಿ. ಇನ್ನು ಗಾಂಧೀಜಿಯವರು ಹೇಳಿರುವಂತೆ ನೋಡಿ, ಗಾಂಧೀಜಿಯವರು ಏನು ಹೇಳ್ತಾರೆ, ಅಸ್ಪೃಶ್ಯತೆ ಜಾತಿ ಅತ್ಯಂತ ತಿರಸ್ಕಾರವಾದ ಅಭಿವ್ಯಕ್ತಿ. ತಿರಸ್ಕಾರವಾದ ಅಭಿವ್ಯಕ್ತಿ ಇದು ಹಿಂದೂ ಸಮಾಜದ ಶರೀರವನ್ನ ಕುಷ್ಠರೋಗದ ಹುಣ್ಣಿನಂತೆ ಹಾಳು ಮಾಡ್ತದೆ ಅಂತ ಹೇಳಿ ನೋಡಿ. ಎಂತ ಒಳ್ಳೆ ಅಭಿಪ್ರಾಯ ಗಾಂಧೀಜಿ ಅವರ ಅಭಿಪ್ರಾಯ ಪಟ್ಟಿದೆ. ಪೀಡಿಸುತ್ತದೆ, ಕುಷ್ಠರೋಗದ ಹುಣ್ಣಿನಂತೆ, ಕ್ಯಾನ್ಸರ್ ಇದ್ದದ್ದು ಒಂದು ರೀತಿ ಮಾನವನ ದೇಹಕ್ಕೆ. ಹಂಗೇನೆ ಸಮಾಜವೆಂಬ ದೇಹದ ವ್ಯವಸ್ಥೆಗೆ ಈ ಅಸ್ಪೃಶ್ಯತೆ ಎಂಬತಕ್ಕಂತಹ ಒಂದು ಈ ಅಂಟು ಜಾಡ್ಯ ಇದೆ, ಇದೊಂದು ಪೀಡಗು ಅಂತೇಳಿ ಅಭಿಪ್ರಾಯವನ್ನು ಕೊಟ್ಟರು. ಹಾಗಾಗಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಅನೇಕ ಸಮಾಜ ಸುಧಾರಕರು ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಜ್ಯೋತಿರಾವ್ ಬಾಪುಲೆ ಆಗಿರ್ಬೋದು, ಅಂಬೇಡ್ಕರ್ ಆಗಿರಬಹುದು, ಮತ್ತೆ ಯಾರು ಫುಲೆಯವರ ಮಹಾತ್ಮ ಫುಲೆಯವರ ಹೆಂಡತಿಯಾದಂತಹ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಇದ್ದಂತಹ ಈ ಒಂದು ಅನಿಷ್ಟ ಪದ್ಧತಿಯ ಹೋರಾಟಕ್ಕೆ ಬಹಳ ಪ್ರಯತ್ನವನ್ನು ಪಟ್ಟಿರ್ತಾರೆ. ನೋಡಿ, ನಮ್ಮ ಬಸವಣ್ಣನವರು ಕೂಡ ಎಷ್ಟು ಚೆನ್ನಾಗಿ ಅವರಿಗೆ ಕನಕದಾಸರು ಹೇಳಿದರು, ಕುಲಕುಲವೆಂದು ಒಡೆದಾಡುವಿರೇಕೆ ಕುಲದನ್ನೇನಾದರೂ ಬಲ್ಲಿರ ಉಚ್ಚಪ್ಪಗಳಿರ ಜಾತಿಹೀನ ನಮ್ಮನೆಯು ಜ್ಯೋತಿತಾಹೀನವೇ ಅಂತಕ್ಕಂಥ. ಎಲ್ಲರೂ ಒಂದೇನೆ, ಮಾನವನ ದೇಹದಲ್ಲಿ ರಕ್ತ ಒಂದೇ ಇರ್ತದೆ, ಅವನಲ್ಲೇನು ಕಪ್ಪಿರಲ್ಲ, ಇವನಲ್ಲೇನು ಬೆಳೆ ಅಥವಾ ಕೆಂಪಿರಲ್ಲ, ಎಲ್ಲರೂ ಒಂದೇ. ಆದರೆ ನಾವು ಮಾಡಿಕೊಂಡಿರ್ತಕ್ಕಂಥ ಒಂದು ಈ ಪರಿಕಲ್ಪನೆ ಏನಿದೆ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮೂಢ ನಂಬಿಕೆ ಅಂಟು ಜಾಡ್ಯ ಇದ್ದಾಗ ಇದು ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತದೆ. ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಎಂಬ ಪರಿಕಲ್ಪನೆಯಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಕ್ಕಂಥದ್ದು. ಏನೇನು ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಈ ಅಸ್ಪೃಶ್ಯತೆ? ಇದು ಸಾಮಾಜಿಕ ಪೀಡನೆ. ಇಂಗ್ಲಿಷ್ ಟಚಬಿಲಿಟಿ, ಮುಟ್ಟಬಾರದ ಅಥವಾ ಮುಟ್ಟಿಸಿಕೊಳ್ಳಲಾಗದು. ನೋಡಿ, ಅಮೆರಿಕದ ಚರಿತ್ರೆಯನ್ನು ಓದ್ತಾ ಹೋದ್ರೆ ಹಿಂದೆ ಅವರು ಮಹಾರಾಷ್ಟ್ರದ ಏನು ಅವರು ವಾಸ ಮಾಡಿರ್ತಕ್ಕಂಥ ಅಂಬಾವಾಡ ಗ್ರಾಮದಿಂದ ಶಾಲೆಗೆ ಹೋಗ್ಬೇಕಾದ್ರೆ ಆ ಸವರ್ಣೀಯ ಜಾತಿಯ ಮಕ್ಕಳು ಶಾಲೆಯಲ್ಲಿ ಅವರನ್ನು ಮುಟ್ಟಿಸ್ಕೊಳ್ತಿರಲಿಲ್ಲ. ನೀರನ್ನು ಕುಡಿಬೇಕು ಅಂತಂದ್ರೆ ಅವರಿಗೆ ಬೊಗಸೆಯಲ್ಲಿ ಹಾಕಬೇಕಾಗಿತ್ತು, ಅಥವಾ ಶಾಲೆಯಿಂದ ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಬಂಡಿಯನ್ನು ಹಾಕಿದ್ರೆ ಅದನ್ನು ಶುದ್ಧಗೊಳಿಸ್ತಕ್ಕಂಥದ್ದು, ಅಥವಾ ಅವರು ಓಡಾಡಬೇಕಾದಂಥ ಹರಿಜನರು ಓಡಾಡಬೇಕು ಅಂದ್ರೆ ಹಿಂದೆ ಪರಕೆ ಕಟ್ಕೊಂಡು ಅಥವಾ ಹೋಗ್ಬೇಕಾದ್ರೆ ಡಬ್ಬ ಪಡ್ಕೊಂಡು, ಇವೆಲ್ಲ ಅನಿಷ್ಟ ಪದ್ಧತಿ ಇದೆ. ಆದರೆ ಈಗ ಕಾಲ ಬದಲಾವಣೆ ಆಗಿದೆ. ಹಿಂದೆ ಎಷ್ಟರ ಮಟ್ಟಿಗೆ ಕ್ರೂರ ಅಮಾನುಷ ಪ್ರವೃತ್ತಿಯನ್ನು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ರೂಢಿಯಲ್ಲಿ ಇತ್ತು ಅನ್ನೋದನ್ನು ಊಹೆ ಮಾಡಿಕೊಳ್ಬೇಕಾಗ್ತಕ್ಕಂಥದ್ದು. ಅದಕ್ಕೆ ಅಂಬೇಡ್ಕರ್ ಅವರು ಸಾಕಷ್ಟು ತಮ್ಮ ಕೃತಿಗಳಲ್ಲಿ ಅವರು ಬರಿತಾ ಹೋಗ್ತಾರೆ. ಇದನ್ನು ನಿವಾರಣೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅನೇಕ ಕಾನೂನು ಶಾಸನಗಳನ್ನು ಅವರು ಅಳವಡಿಸಿರ್ತಕ್ಕಂಥದ್ದು. ಹಾಗಾಗಿನೇ ಅವರನ್ನು ಸಂವಿಧಾನ ಶಿಲ್ಪಿ, ಆಧುನಿಕ ಮನು, ದಲಿತ ಸೂರ್ಯ ಅಂತೇಳಿ ಕರೀತಾರೆ. ಏನೇನು ಸಮಸ್ಯೆ ಸೃಷ್ಟಿಸುತ್ತೆ ಈ ಅಸ್ಪೃಶ್ಯತೆ? ಮೊದಲನೇದಾಗಿ ಇದು ಆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ ಅದು ಅಸ್ಪೃಶ್ಯ. ನಾನು ಹೇಳಿದ ಅಂತ್ಯಜರು ಅಂದ್ರೆ ಕಡೆಯ ವರ್ಗದವರು. ಅಸ್ಪೃಶ್ಯರಿಗೆ ಸಮಾಜದ ವ್ಯವಸ್ಥೆಯಲ್ಲಿ ಕೆಳಸ್ಥಾನವನ್ನು ನೀಡಲಾಗಿರ್ತಕ್ಕಂಥದ್ದು. ಅದರಲ್ಲೂ ಮನುಸ್ಮೃತಿ ಅಂತಕ್ಕಂಥದ್ದು ನೋಡಿದ್ರು. ಆ ಮನುಸ್ಮೃತಿ ಪ್ರಕಾರ ಚಂಡಾಲರನ್ನು ಮುಟ್ಟಿದವರು
ಕೆಲಸಕ್ಕೆ ಬಾರದವರು ಅಂತೇಳಿ ಅರ್ಥ. ಚಂಡಾಲರನ್ನು ಮುಟ್ಟಿದವರು 10 ಹಲವು ಪ್ರಾಯಶ್ಚಿತ್ತಕ್ಕೊಳಪಡಬೇಕಾಗಿತ್ತು. 10 ಹಲವು ಪ್ರಾಯಶ್ಚಿತ್ತಕ್ಕೊಳಪಡ ನೋಡಿ. ಮತ್ತೆ ಹೇಳ್ತಾನೆ, ವ್ಯಾಘ್ರವಾದಂತಹ ಸ್ಮೃತಿ ಹೇಳುವಂತೆ ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಅಂತ್ಯಜರು ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಅಂತ್ಯಜರು ಭೇಟಿಯಾದರೆ ಆ ಸವರ್ಣೀಯರು ಸ್ನಾನ ಮಾಡಿ ಮೈಲಿಗೆಯನ್ನ ಹೋಗಲಾಡಿಸಿಕೊಳ್ಳಬೇಕಾಗಿತ್ತು. ಅಂದ್ರೆ ಅವರ ಕೇರಿಗೆ ಹೋದ್ರೆ ಸವರ್ಣೀಯರು ಬಂದು ಮನೆಯಲ್ಲಿ ಗೋಮೂತ್ರ ಹಾಕೊಂಡು ಶುದ್ಧವಾದ ಸ್ನಾನವನ್ನು ನೋಡಿ. ಈಗಲೂ ಕೂಡ ಎಷ್ಟೋ ಬ್ರಾಹ್ಮಣರನ್ನ ನೀವು ನೋಡಿ ಮನೆಯಲ್ಲಿ ಕೆಳಜಾತಿಯವರು ಯಾರು ಬರ್ತಾರೆ, ಒಳಗಡೆ ಬಿಡಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವ್ರನ್ನೇನಾದ್ರು ಮುಟ್ಟಿದ್ರೆ ಪ್ರಾರಂಭ ಅನಿಷ್ಟ ಅಂತ ದೂಷಿಸ್ತಕ್ಕಂಥ ಪ್ರವೃತ್ತಿ ನೋಡಿ. ಹಂಗಾಗಿ ಈ ಒಂದು ಚಂಡಾಲರನ್ನ ಮುಟ್ಟಿಸಬೇಕು, ಶುದ್ಧವಾಗಿ ಮಾಡಬೇಕು, ಸ್ನಾನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಇನ್ನ ಮಲಬಾರಿನಲ್ಲಿ ಹೇಳ್ತಾರೆ, ತಾವೇ ಧರಿಸಿದ ಚಪ್ಪಲಿಗಳನ್ನ ಅಂತ್ಯಜರು ಧರಿಸುವಂತಿರಲಿಲ್ಲ. ಸವರ್ಣೀಯರು ಈಗ ನೀರು ಅಂದ್ರೆ ಕೊಳ, ಬಾವಿ, ಕಟ್ಟೆ, ಕೆರೆ, ಸ್ಮಶಾನ ಇವುಗಳನ್ನ ಬಳಸಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಬಿ ಕುಟ್ಟುಸ್ವಾಮಿ ಅಂತಕ್ಕಂಥವರು ತಮ್ಮ ಕೃತಿಯಲ್ಲಿ ಬರಿತಾ ಹೋಗ್ತಾರೆ, ದಾಖಲಿಸಿರುವಂತೆ ಮಲವೊರುವ ಅಂದ್ರೆ ಮಾನವನ ತ್ಯಾಜ್ಯ ಅರ್ಥದ ಮಲವೊರುವ, ಸತ್ತ ಪ್ರಾಣಿಗಳನ್ನು ಸಾಗಿಸುವ, ಬೀದಿ ಚರಂಡಿಗೊಳಿಸುವ ಹೀನ ಕೃತ್ಯಗಳನ್ನು ಅಥವಾ ಹೀನ ವೃತ್ತಿಗಳನ್ನು ಇವರು ಮಾಡಬೇಕಾಗಿತ್ತು. ಹೀಗೆ ಸಾಮಾಜಿಕವಾಗಿ ಅತ್ಯಂತ ಕೆಳಸ್ಥಾನಗಳನ್ನು ಅಸ್ಪೃಶ್ಯರಿಗೆ ನೀಡಿ ಅವರು ಹುಟ್ಟಿದ ಕಾರಣಕ್ಕಾಗಿಯೇ ಅವರ ಸಾಮಾಜಿಕ ಸಂಚಲನೆಯನ್ನ ನಿಯಂತ್ರಣ ಮಾಡಲಾಗಿತ್ತು. ನೋಡಿ, ಈಗಲೂ ಪೌರ ಕಾರ್ಮಿಕರು ನೋಡಿರ್ಬೋದು ನೀವು. ಪೌರ ಕಾರ್ಮಿಕರು ಅಂತ ಕರೀತೀವಿ. ಸಿಟಿಗಳಲ್ಲಿ ಈ UGDಯನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಅಥವಾ ಮನೆಗಳಲ್ಲಿ ಲೆಟ್ರಿನ್ ಅಥವಾ ಕಕ್ಕಸ್ ರೂಮ್ಗಳನ್ನು ಕ್ಲೀನ್ ಮಾಡ್ತಕ್ಕಂಥವ್ರು ಅಂತಂದ್ರೆ ಯಾರು? ಕೆಳಜಾತಿಯವರು, ಹಿಂದುಳಿದವರೇ. ಇಂತಹ ಅನಿಷ್ಟ ಪದ್ಧತಿಯನ್ನು ಹಿಂದಿನ ಕಾಲದಲ್ಲಿ ರೂಢಿಗತವಾಗಿ ಸಾಮಾಜಿಕ ಚಲನೆ ವ್ಯವಸ್ಥೆಯಲ್ಲಿ ಒಂದು ನಿಯಂತ್ರಣವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನು. ಹಾಗಾಗಿ ಈ ಅಸ್ಪೃಶ್ಯತೆ ಅತ್ಯಂತ ಕೆಳಮಟ್ಟದ ಸ್ಥಾನ, ಮನುಷ್ಯ ಕಂಡ್ರೆ ಆಗದೇ ಇರತಕ್ಕಂಥ ಕೆಳಮಟ್ಟದ ಪ್ರವೃತ್ತಿಯನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ. ಮನುಷ್ಯನ್ ಕಂಡ್ರೆ ಮನುಷ್ಯನಿಗೆ ಆಗದೇ ಇರತಕ್ಕಂಥ ಪರಿಸ್ಥಿತಿ. ಸೊ ಅವನೊಬ್ಬ ಮಾನವ, ಅವನಿಗೂ ಅವನದೇ ಆದ ಭಾವನೆಗಳಿದ್ದಾವೆ, ಸಂಯೋಗಗಳಿದ್ದಾವೆ, ವೈಚಾರಿಕ ಅಂತಕ್ಕಂಥದ್ದು ಇದೆ. ಹಾಗಾಗಿ ಆಧುನಿಕವಾಗಿ ಇವತ್ತು ಜಗತ್ತು ಬದಲಾಗಿದೆ ಅಂತಂದ್ರೆ ಇನ್ನೂ ಕೆಲವೊಂದು ಹಳ್ಳಿಗಳಲ್ಲಿ ಬಹಿಷ್ಕಾರ ಆಗ್ತಕ್ಕಂಥ ಪದ್ಧತಿಯನ್ನು ಉದಾಹರಣೆ ಇದರಲ್ಲಿ ಚಾಮರಾಜನಗರ ಜಿಲ್ಲೆಯ ದಲಿತ ಕುಟುಂಬಗಳಲ್ಲಿ ನೋಡಿರ್ಬೋದು. ದುಡ್ಡು ದಂಡ ಆಗ್ತಕ್ಕಂಥ, ದೇವಸ್ಥಾನ ಪೂಜೆ ಹೊರಗಡೆ ಇರ್ತಕ್ಕಂಥದ್ದು, ಹೊರಗಡೆನೆ ನಿಲ್ಲಿಸ್ತಕ್ಕಂಥದ್ದು, ಸಾರ್ವಜನಿಕ ಪ್ರವೇಶಗಳನ್ನು ಕೆಳಜಾತಿಯವರಿಗೆ ಅವಕಾಶ ಕೊಡದೇ ಇರತಕ್ಕಂಥದ್ದು, ಬಾವಿಗಳಲ್ಲಿ, ನಲ್ಲಿಗಳಲ್ಲಿ ಅಥವಾ ಕೆರೆಕಟ್ಟೆ ಕೊಳಗಳಲ್ಲಿ ಬಳಸದೇ ಇರತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೊದಲನೇದು ನೋಡಿ. ಅದಕ್ಕೆ ಗಾಂಧೀಜಿಯವರು ಏನು ಮಾಡಿದ್ರು, ಹರಿಜನ ಕೇರಿಗಳಲ್ಲಿ ಸ್ವತಃ ತಾವೇ ನಡ್ಕೊಂಡು ಹೋಗಿ ಹರಿಜನರನ್ನು ಉದ್ಧಾರ ಮಾಡಲಿಕ್ಕೆ ಹರಿಜನ ಪತ್ರಿಕೆ ಅಂತಕ್ಕಂಥ ಹೊರತಂದು ಅಂಬೇಡ್ಕರ್ ಅವರ ಜೊತೆಗೆ ಹೊಡಿತು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಅಂಬೇಡ್ಕರ್ ಅವರು ಗಾಂಧೀಜಿಯವರ ನಡುವೆ ಸಾಮಾನ್ಯ ಇದೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯವೂ ಇದೆ. ಎರಡನೇದಾಗಿ ಶೈಕ್ಷಣಿಕ ಅವಕಾಶಗಳಿಂದ ಅವರು ವಂಚನೆಗೊಳಗಾಗಿದ್ದಾರೆ. ಯಾರು? ಅಸ್ಪೃಶ್ಯರು ಅಥವಾ ಕೆಳಜಾತಿಯರು. ಈ ಉನ್ನತ ಜಾತಿಯವರಿಗೆ ಒಳ್ಳೊಳ್ಳೆಯ ಶಿಕ್ಷಣ ವ್ಯವಸ್ಥೆ, ಒಳ್ಳೊಳ್ಳೆಯ ಸಂಸ್ಥೆಗಳ ಶಿಕ್ಷಣ ಅಂತಕ್ಕಂಥದ್ದು ದೊರೀತಾ ಇತ್ತು. ಆದರೆ ಹಿಂದಿನ ಕಾಲದಲ್ಲಿ ನೋಡಿ, ಅನೇಕ ಶತಮಾನಗಳಿಂದ ನಾವು ನೋಡಿ ಶೈಕ್ಷಣಿಕ ವ್ಯವಸ್ಥೆಯ ಮೂಲವನ್ನು ಕೆಳಕ್ಕೆ ಹೊರಟಾಗ ಅಸ್ಪೃಶ್ಯರನ್ನ ಈ ಶೈಕ್ಷಣಿಕ ಚಟುವಟಿಕೆಯಿಂದ ದೂರ ಇಡಲಾಗಿತ್ತು. ಆಮೇಲೆ ಈ ಬ್ರಾಹ್ಮಣರು ಅಂತಕ್ಕಂಥವ್ರು ಅವರಿಗೆ ಯಾವುದೇ ವೇದ ಮಂತ್ರ ಕೋಶಗಳನ್ನು ಕಲಿಸ್ತಾ ಇರಲಿಲ್ಲ, ವೇದಗಳನ್ನು ಕಲಿಸುವಂತಿರಲಿಲ್ಲ ಅಥವಾ ಕೇಳುವಂತಿರಲಿಲ್ಲ ಮತ್ತು ಓದುವಂತಿರಲಿಲ್ಲ. ಸಂಸ್ಕೃತ ಭಾಷೆ ಇದು ದೈವ ಭಾಷೆ, ದೇವನಗರಿ ಭಾಷೆ, ಇದನ್ನ ಕಲಿಸ್ತಾ ಇರಲಿಲ್ಲ. ಧರ್ಮಗ್ರಂಥಗಳ ಬಗ್ಗೆ ತಿಳುವಳಿಕೆಗಳನ್ನು ಅವರಿಗೆ ಪಡೆಯುವಂತಿರಲಿಲ್ಲ. ಇವೆಲ್ಲ ನಿಷಿದ್ಧಗಳನ್ನು ಹಾಕಿಕೊಂಡಿದ್ರು. ತಾವೇ ಕಟ್ಟುಪಾಡುಗಳನ್ನು ನಿರ್ಮಿಸಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಈ ಮುಂದುವರಿದ ಜಾತಿ ಅಂತಕ್ಕಂಥದ್ದು ನಿಯಂತ್ರಣ ಮಾಡ್ತಾ ಇತ್ತು. ಅದರಲ್ಲೂ ಮಧ್ಯಯುಗದಲ್ಲೂ ಈ ವ್ಯವಸ್ಥೆ ಹೆಂಗಿತ್ತು, ಧರ್ಮ ಮತ್ತು ಒಂದು ವ್ಯಕ್ತಿಯ ನಡುವೆ ಬಹಳ ಕಠಿಣವಾದಂಥ ಪರಿಸ್ಥಿತಿ. ಚರ್ಚ್ ಶ್ರೇಷ್ಠವೇ ಅಥವಾ ಧರ್ಮ ಶ್ರೇಷ್ಠವೇ, ಇದೇ ಸ್ಥಿತಿ ಇತ್ತು. ಯಾಕೆ? ಬ್ರಿಟಿಷರು ಅಂತಕ್ಕಂಥವ್ರು ಭಾರತಕ್ಕೆ ಏನು ಬಂದ್ರಲ್ಲ, ಅವರು ಕ್ರಿಶ್ಚಿಯನ್ ಧರ್ಮವನ್ನು ಬಲವಂತವಾಗಿ ಇಲ್ಲಿ ಇರಲಿಕ್ಕೆ
ಹೊರಟಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಆ ಮಧ್ಯಯುಗದಲ್ಲೂ ಕೂಡ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸವರ್ಣೀಯ ವಿದ್ಯಾರ್ಥಿಗಳು ಜೊತೆ ಬೆರೆಯಲಿಕ್ಕೆ ಅವಕಾಶವನ್ನು ಕೊಡಲೇ ಇಲ್ಲ. ಆಮೇಲೆ ಒಟ್ಟಿಗೆ ಕುಳಿತು ಪಾಠಗಳನ್ನು ಕೂಡ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ. ನಾನು ಹೇಳಿದ ಅಂಬೇಡ್ಕರ್ ಅಂತಕ್ಕಂಥ ಶಾಲೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೋಬೇಕಾಗಿತ್ತು. ಅವನು ಜಾಣರಿದ್ರು ಸಹ ಸವರ್ಣೀಯ ವಿದ್ಯಾರ್ಥಿಗಳಿಗೆ ಊಟ ಮಾಡುವಂತಿರಲಿಲ್ಲ, ಸವರ್ಣೀಯ ವಿದ್ಯಾರ್ಥಿಗಳು ಆಟ ಆಡ್ತಿರುವಂತಿರಲಿಲ್ಲ, ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೆರೆಯುವಂತಿರಲೂ ಇರಲಿಲ್ಲ. ಹೀಗೆ ಸವರ್ಣೀಯ ವಿದ್ಯಾರ್ಥಿಗಳಿಂದ ಅಸ್ಪೃಶ್ಯ ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ದೂರ ಇಟ್ಟಿರ್ತಕ್ಕಂಥದ್ದು. ಇದು ಯಾಕೆ ಇಟ್ಟಿದ್ರು ಅಂದ್ರೆ ಮತ್ತೆ ಮೈಲಿಗೆ ಅಂತಕ್ಕಂಥದ್ದು, ಮಡಿವಂತಿಕೆ ಮತ್ತು ಮೈಲಿಗೆ ಮುಟ್ಟಿದ್ರೆ ನಾವೇನಾಗ್ತೀವಿ, ಅಶುದ್ಧ ಆಗ್ತದೆ. ನೋಡಿ, ಪರಿಶುದ್ಧತೆಯನ್ನು ಕಲ್ಪನೆ. ಹಂಗಾಗಿ ಮೈಲಿಗೆ ಕಾರಣ ನೀಡಿ ಕೆಳಜಾತಿಯವರನ್ನ ಶೈಕ್ಷಣಿಕ ಅವಕಾಶಗಳಿಂದ ವಂಚಿತ ಮಾಡಲಾಗಿತ್ತು. ಶಿಕ್ಷಣ ಅದಕ್ಕೆ ಹೇಳ್ತಾರೆ ಅಂಬೇಡ್ಕರ್ ಅವರು, ನ್ಯಾಯ ಪಡೆಯುವ ಹೋರಾಟಕ್ಕೆ ಒಂದು ದಾರಿದೀವಿಗೆ ಇದ್ದ ಹಾಗೆ. ನೋಡಿ ಹೇಳ್ತಾರ ಅವರು, ಅಸ್ಪೃಶ್ಯತೆ ಬಗ್ಗೆ ಹೇಳ್ತಾರ. ಅದಕ್ಕೆ ಹೇಳ್ತಾರ ಅವರು, ಶಿಕ್ಷಣ, ಹೋರಾಟ, ಸಂಘಟನೆ, ಇವು 3 ಮಂತ್ರಗಳು, ಅಭಿವೃದ್ಧಿಯ ಮೂಲ ಮಂತ್ರಗಳು. ಯಾವ ಪ್ರಕಾರ? ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಕಾರ. ಆದರೆ ಇಂದು ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥ ತುಂಬಾ ಏನಾಗಿದೆ, ಬದಲಾಗಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ. ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನರು ತಮಗೆ ಸಂಬಂಧಿಸಿದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಂದ್ರೆ ತಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆಯ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಬೇಕಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತೊಂದು ಕಡೆ ನಾವು ತಾರ್ಕಿಕವಾಗಿ ಆಲೋಚನೆ ಮಾಡ್ತಕ್ಕಂತಹ ಸಾಮರ್ಥ್ಯ ಬರಬೇಕು ಅಂತಂದ್ರೆ, ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತಕ್ಕಂಥದ್ದು ತಿಳ್ಕೋಬೇಕು ಅಂತಂದ್ರೆ, ಅಥವಾ ಕಾನೂನಿನ ಅರಿವು ನಮಗೆ ಬರಬೇಕಂತಂದ್ರೆ ಮೂಲತಃವಾಗಿ ನಮಗೆ ಏನ್ ಬೇಕು? ಶಿಕ್ಷಣ ಬೇಕು, ಜ್ಞಾನ ಬೇಕು. ಆ ಜ್ಞಾನ ಪಡೆಯುವುದನ್ನು ಶೈಕ್ಷಣಿಕವಾಗಿ ನಮಗೆ ಅವಕಾಶಗಳು ದೊರೆಯಬೇಕು. ಇದರಿಂದಲೇ ವಂಚಿತರಾಗಿದ್ದಾರೆ ಯಾರು? ಅಸ್ಪೃಶ್ಯರು. ಆದ್ದರಿಂದ ಅಂಬೇಡ್ಕರ್ ಅಂತಕ್ಕಂಥವರು ಆ ಶಿಕ್ಷಣದ ಮಹತ್ವವನ್ನ, ಸಾರವನ್ನ ಹೋರಾಟದ ಮೂಲಕ ಅಸ್ಪೃಶ್ಯರಿಗೆ ದೊರಕಿಸಿಕೊಡುವಲ್ಲಿ ಯಶಸ್ವಿಯನ್ನ ಆಗ್ತಾರೆ. ಹಾಗಾಗಿ ಶಿಕ್ಷಣಕ್ಕಿರುವಂತಹ ಸಾರ್ವಜನಿಕ ಮಹತ್ವದ ಮೂಲಕನೇ ಅಂಬೇಡ್ಕರ್ ಅವರು ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು, ಅದು ಕೆಲವೇ ವರ್ಗದವರ ಆಸ್ತಿ ಆಗಬಾರದು ಅಂತ ಹೇಳಿದ್ರು. ನೋಡಿ, ಸೊ ಈ ರೀತಿ ಕ್ರಾಂತಿಕಾರಕ ಬದಲಾವಣೆಗಳ ಚಿಂತನೆಗಳಿಂದಲೇ ಅಂಬೇಡ್ಕರ್ ಅವರು ಏನಾದರೂ ಭಾರತದ ಸಂವಿಧಾನ ಶಿಲ್ಪಿ ಆದರು, ಆಧುನಿಕ ಮನು ಆದರು, ದಲಿತ ಸೂರ್ಯ ಆಗ್ತಾ ಹೋದರು. ಅದಕ್ಕೆ ಸಂವಿಧಾನದ ಕರಡು ಸಂವಿಧಾನ ರಚನೆಯಲ್ಲಿ ಒಂದು ಪ್ರಧಾನ ಪಾತ್ರವನ್ನು ನಿರ್ವಹಿಸಿ ಆ ವರ್ಗದವರ ಏಳಿಗೆಗೋಸ್ಕರ ಮತ್ತು ಅಸ್ಪೃಶ್ಯರ ಉದ್ಧಾರಕ್ಕೋಸ್ಕರ ಅವರು ಮಾನವತಾವಾದಿಯಾಗಿ ಹಲವು ಚಿಂತನೆಗಳನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿ ಹೋಗಿರ್ತಾರೆ. ಆ ಪುಣ್ಯಾತ್ಮ ಇವತ್ತು ಏನು ಸಂವಿಧಾನ ಬರೆದಿದ್ದಾನಲ್ಲ, ಅದೇ ನಮಗೆ ಆಡಳಿತದ ಒಂದು ಮೈಲುಗಲ್ಲಾಗಿ ಪರಿಣಮಿಸಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅವರು ನಾವು ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾರೆ. ಇವತ್ತು SC ST ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಉನ್ನತ ವಿದ್ಯಾಭ್ಯಾಸದಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೋಸ್ಕರ ವಿದ್ಯಾಸಿರಿ ಅಂತ ಯೋಜನೆ, ಹಾಸ್ಟೆಲ್ ಸೌಲಭ್ಯ ಒದಗಿಸ್ಕೊಟ್ಟಿದ್ದಾರೆ, ಆಮೇಲೆ ಬಸ್ ಸೌಕರ್ಯ ಒದಗಿಸ್ಕೊಟ್ಟಿದ್ದಾರೆ, ಆಮೇಲೆ ಲೈಬ್ರರಿ ಒದಗಿಸ್ಕೊಟ್ಟಿದ್ದಾರೆ, ಆಮೇಲೆ ಅವರಿಗೋಸ್ಕರ ಸಂಶೋಧನಾ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಕೊಡ್ತಾರೆ. ನೋಡಿ, ರಿಸರ್ಚ್ ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಎಷ್ಟೊಂದು ಉತ್ತಮವಾದ ಅವಕಾಶಗಳು ಇರೋದ್ರಿಂದ ಸದುಪಯೋಗ ಪಡಿಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕಾಗಿರ್ತಕ್ಕಂಥ ಇದು ಎರಡನೇ ಅಂಶ. ಅಂದ್ರೆ ಮೊದಲನೇದು ನಾನು ಹೇಳಿದಾಗೆ ಸಾಮಾಜಿಕ ವ್ಯವಸ್ಥೆಗಳು ಅತ್ಯಂತ ಕೆಳಮಟ್ಟದ ಸ್ಥಾನದಲ್ಲಿದ್ದರು. ಎರಡನೇದು ಶೈಕ್ಷಣಿಕ ಅವಕಾಶಗಳಿಂದ ವಂಚಿತ ಆಗಿದ್ದರು ಯಾರು? ಅಸ್ಪೃಶ್ಯರು. ಮೂರನೇ ಸಮಸ್ಯೆ ಏನಂದ್ರೆ ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ. ನೋಡಿ, ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅಂದ್ರೆ ಸಾಂಪ್ರದಾಯಿಕವಾಗಿ ಉಳ್ಳವರು ಶ್ರೀಮಂತರಾಗಲೇ ಒಂದು ಕಾರಣ ಅವರ ಆಸ್ತಿ ಮೇಲೆ ಹಕ್ಕನ್ನು ಹೊಂದಿತ್ತು. ನೋಡಿ, ಅಸ್ಪೃಶ್ಯರು ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನ ಹೊಂದದೆ ಮೇಲ್ಜಾತಿಯ ವರ್ಗದವರ ಸೇವೆಗೋಸ್ಕರ ಅವರು ಮೀಸಲಾಗಿದ್ದರು. ಹಾಗಾಗಿ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ಅಸ್ಪೃಶ್ಯರಿಗೆ ಆಸ್ತಿಯನ್ನು ಹೊಂದಲಿಕ್ಕೆ ಅವಕಾಶ ಹೊಂದಿದೆ. ಅದರ ಜೊತೆಗೆ ಸ್ವಯಂ ಆಸ್ತಿ ಭೂಮಿಯನ್ನು ಹೊಂದಿರದಂತೆ ಧರ್ಮಗ್ರಂಥಗಳನ್ನು ಕೂಡ ಉಲ್ಲೇಖಿಸಿ ಅಸ್ಪೃಶ್ಯರಿಗೆ ಆಸ್ತಿ ಹಕ್ಕನ್ನು ನಿರಾಕರಣೆ ಮಾಡಿದರು. ಇದು ಒಂದು ಮಾನವನ ಜೀವ ವಿರೋಧಿ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಭಿಪ್ರಾಯ ಪಡ್ತಾರೆ.
ಅದಕ್ಕೆ ಇವತ್ತು ನೋಡಿ ಸರ್ಕಾರ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಗೋಮಾಳ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಗುರುತಿಸಿ ಯಾರು ಜಮೀನಿಲ್ವೋ ಅವರಿಗೆ ಜಮೀನು ರಹಿತ ಒಡೆಯರಿಗೆ ಸರ್ಕಾರದಿಂದಲೇ 1 ಎಕರೆ ಅಥವಾ 2 ಎಕರೆ ಜಮೀನನ್ನ ಅವರಿಗೆ ಒದಗಿಸಿಕೊಡ್ತಾರೆ. ಅರಣ್ಯ ಭೂಮಿಯನ್ನು ಪರಿವರ್ತನೆ ಮಾಡಿಕೊಡ್ತಿರ್ತಕ್ಕಂಥ ಆದಿವಾಸಿ ಸಮುದಾಯದವರು ಅವರಿಗೆ ಮನೆ ಕಟ್ಕೊಳ್ಳೋಕೆ ಜಾಗವನ್ನು ಕೊಡ್ತಿರ್ತಕ್ಕಂಥ ಉಚಿತವಾದಂಥ ನಿವೇಶನವನ್ನು ಕೊಡ್ತಿರ್ತಕ್ಕಂಥ ಅಂದ್ರೆ ಆಸ್ತಿ ಹಕ್ಕಿನ ನಿರಾಕರಣೆ ಹಿಂದಿನ ಕಾಲದಲ್ಲಿ ಇತ್ತು. ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಅಸ್ಪೃಶ್ಯ ಎದುರಿಸಿರ್ತಕ್ಕಂಥದ್ದು ಅಂತಂದ್ರೆ ರಾಜಕೀಯ ಭಾಗವಹಿಸುವಿಕೆಯ ನಿರಾಕರಣೆ. ಇದು ನೋಡಿ, ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಪ್ರಾಚೀನ ಕಾಲದಲ್ಲಿ ರಾಜಕೀಯವಾಗಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರ್ಧಾರ ಕೈಗೊಳ್ಳಬೇಕಾದ್ರೆ ತಾವು ಭಾಗವಹಿಸಲಿಕ್ಕೆ ಮುಕ್ತ ಅವಕಾಶ ಅವರಿಗಿರಲಿಲ್ಲ. ಬ್ರಿಟಿಷರ ಕಾಲದಲ್ಲಿ ಅಸ್ಪೃಶ್ಯರಿಗೆ ಕೆಲವಷ್ಟು ಮಟ್ಟಿಗೆ ಮಾತ್ರ ರಾಜಕೀಯ ಹಕ್ಕುಗಳು ದೊರೀತಾ ಹೋದವು. ಆದರೆ ಆಡಳಿತದಲ್ಲಿ ಅವಕಾಶಗಳು ನಿಧಾನವಾಗಿ ದೊರೀತಾ ಹೋದವು. ಸ್ವಾತಂತ್ರ್ಯ ಗಳಿಸಿಕೊಂಡ ನಂತರ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯಗಳನ್ನು ಒಳಗೊಂಡಂತಹ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೆಲವೊಂದು ಕ್ಷೇತ್ರಗಳನ್ನು, ಚುನಾವಣಾ ಕ್ಷೇತ್ರಗಳನ್ನು ಮೀಸಲಾತಿಯನ್ನು ಜಾರಿಗೆ ತರಲಾಯಿತು. ಇಲ್ಲಿ ಇದೇ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಇರತಕ್ಕಂತಹ ವ್ಯತ್ಯಾಸ. ನೋಡು, ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ವಾದ ಮಾಡ್ತಾ ಹೋದ್ರು. ಆದರೆ ಗಾಂಧೀಜಿ ಅವರನ್ನಲ್ಲ, ಸರ್ವ ಸಮಾನತಾ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಾರೆ. ಆದರೆ ಇವರು ಪ್ರತ್ಯೇಕ ಚುನಾವಣಾ ಮೀಸಲಾತಿ ಕ್ಷೇತ್ರವನ್ನು ಕೊಡಬೇಕು ಅಂತೇಳಿ ವಾದ ಮಾಡ್ತಾರೆ. ಅಂತಿಮವಾಗಿ ಬ್ರಿಟಿಷರು ಇದನ್ನ 1909ರಲ್ಲಿ ನೋಡೋ ಧಾರ್ಮಿಕ ಧರ್ಮದ ಆಧಾರದ ಮೇಲೆ ಕ್ಷೇತ್ರಗಳನ್ನು ಮೀಸಲು ಮಾಡ್ತಾ ಹೋದ್ರು. ಅಸ್ಪೃಶ್ಯತೆ ಇದೊಂದು ಸಾಮಾಜಿಕ ಪಿಡುಗು. ಇದನ್ನು ಹೋಗಲಾಡಿಸುವ ಸಲುವಾಗಿಯೇ ಈ ಭಾರತ ಸಂವಿಧಾನದಲ್ಲಿ ವಿಶಿಷ್ಟವಾದಂತಹ ನ್ಯಾಯ ಮತ್ತು ಸಮಾನತೆಯನ್ನು ನೀಡುವ ದಿಕ್ಕಿನಲ್ಲಿ ಒಂದು ಅಂಬೇಡ್ಕರ್ ಅವರು ವಾಗ್ದಾನ ನೀಡಿ ಎಲ್ಲಾ ಜನರ, ಎಲ್ಲಾ ಸಮಾಜದ ಗೌರವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಪಡೆಯುವ ಸಲುವಾಗಿ ಅವರು ಬಿಗಿಯಾದಂತಹ ಕಾನೂನು ಮತ್ತು ಶಾಸನಗಳನ್ನು ಯಾರು ಅಂಬೇಡ್ಕರ್ ಅವರು ಜಾರಿಗೆ ತಂದರು ಈ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ. ನೋಡಿ, ಇತ್ತೀಚೆಗೆ ರಾಜಕೀಯವಾಗಿ SC ST ಅದು ಕೂಡ ಮೀಸಲಾತಿ ಕ್ಷೇತ್ರಗಳನ್ನು ಇಟ್ಟಿರ್ತಕ್ಕಂಥ ಉದಾಹರಣೆ ಕಲಬುರಗಿ, ಚಿತ್ರದುರ್ಗ, ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ, ಈ ರೀತಿ ಕೋಲಾರ, ಈ ಬಿಜಾಪುರ, ಈ ರೀತಿ ಕೆಲವೊಂದು ಕ್ಷೇತ್ರಗಳನ್ನು ನಾವು ನೋಡ್ತೇವೆ. ಸೊ ಈಗ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇದು ಸಮಾಜಕ್ಕೆ ಅಂಟಿಕೊಂಡ ಶಾಪ. ಇದನ್ನು ತೊಲಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ರಾಜಕೀಯ ನೇತರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ನೋಡಿ. ಇನ್ನು ಇವಿಷ್ಟು ಸಮಸ್ಯೆಗಳು ನೋಡಿ, ಇದೊಂದು ಕೆಟ್ಟ ಒಂದು ಅನಿಷ್ಟ ಪದ್ಧತಿ ಅಲ್ವಾ ಮಕ್ಕಳೇ? ನಮ್ಮ ಸಮಾಜದ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ಬೇರು ಆ ಅಸ್ಪೃಶ್ಯತೆಯ ವ್ಯವಸ್ಥೆಯ ಒಂದು ಮುಂದುವರೆದ ಭಾಗ. ಅದನ್ನು ನಾವೇ ಮಾಡಬೇಕು, ನಿರ್ಮೂಲ ಮಾಡಬೇಕು ಅಂದ್ರೆ ಏನು? ಶಿಕ್ಷಣ ಬೇಕು. ಶಿಕ್ಷಣ ಯಾರಿಗೆ ದೊರೆಯುತ್ತೋ ಅವಾಗ ನಾವು ವೈಚಾರಿಕವಾಗಿ ವಿಶಾಲ ಮನೋಭಾವನೆ ಬರ್ತದೆ. ಅದನ್ನು ನಾವೇನು ಮಾಡಬಹುದು, ಬದಲಾಯಿಸಲಿಕ್ಕೆ ಸಾಧ್ಯತೆ ಇದೆ. ಅರ್ಥ ಆಗುತ್ತಲ್ಲ ಮಕ್ಕಳೇ? ಓಕೆ, ನಿಮ್ಗೇನಾದ್ರು ಸಂದೇಹ ಕೇಳಬಹುದು. ಸೊ ಇನ್ನು ನಂತರ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂತಹ ಸಾಂವಿಧಾನಿಕ ಅವಕಾಶಗಳು ಯಾವ್ಯಾವು ಅಂತಂದ್ರೆ ಕೇಳಿದ್ರೆ, ಉದಾಹರಣೆ ನೋಡಿ, ಅಸ್ಪೃಶ್ಯತೆ ಸಮಾಜಕ್ಕೆ ಅಂಟಿಕೊಂಡ ಕಳಂಕ, ಇದನ್ನು ಶಾಪ ತಪ್ಪಲಿಕ್ಕೆ ನಾನು ಈಗಾಗಲೇ ಹೇಳಿದೆ. ಜ್ಯೋತಿರಾವ್ ಬಾಪುಲೆ, ಅಂಬೇಡ್ಕರ್, ಬಸವಣ್ಣನವರು, ಸಮಾಜ ಸುಧಾರಕರು ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಇದನ್ನು ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡು, ಅದರಲ್ಲೂ ನಮ್ಮ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡು, ಯಾರು ಕೂಡ ಇದನ್ನ ಸಮಾಜದಲ್ಲಿ ಅನುಸರಿಸಬಾರದು ಮತ್ತು ಪರಿಪಾಲನೆ ಮಾಡಬಾರದು ಅನ್ನೋದನ್ನ 17ನೇ ವಿಧಿನಲ್ಲಿ ಹೇಳಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದೆ. ಇನ್ನ ಭಾರತ ಸರ್ಕಾರವು ಕೂಡ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದಿದೆ. 15ನೇ ವಿಧಿ ಕಾಯ್ದೆ ಇದರಲ್ಲಿ ಎಲ್ಲರೂ ಕೂಡ ಸಮಾನ. 16ನೇ ವಿಧಿ ಉದ್ಯೋಗದಲ್ಲಿ ಮೀಸಲಾತಿ, ಬಿರುದುಗಳ ಪದ್ಧತಿಯನ್ನ ನೋಡ್ತಕ್ಕಂಥದ್ದು. ಹೀಗಾಗಿ ಅವಕಾಶ ಮಾಡ್ತಾರೆ. ಮತ್ತೆ 1955ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅನ್ವಯ ಅಸ್ಪೃಶ್ಯತೆ ಅಂತಕ್ಕಂಥದನ್ನ ನಾವೇ ಮಾಡಿದ್ವಿ, ತಿದ್ದುಪಡಿಯನ್ನ ಮಾಡಿ ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆ, ಅನುಸರಣೆ ಇದು ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತೇವೆ.
ಸಂವಿಧಾನಾತ್ಮಕವಾಗಿ ಕೂಡ ಎಲ್ಲ ಜಾತಿಯವರು ಕೂಡ ಸಾರ್ವತ್ರಿಕ ಮತದಾನದ ಹಕ್ಕನ್ನು ಕೊಟ್ಟಿದ್ದೀವಿ. ಸಾರ್ವತ್ರಿಕವಾಗಿ ಸಮಾನತೆಯ ಹಕ್ಕನ್ನು ಕೂಡ ಕೊಟ್ಟಿದ್ದೀವಿ. ದೇಶದ ಎಲ್ಲ ನಾಗರಿಕರಿಗೂ ಕೂಡ ವಿಶೇಷವಾಗಿ ಅದರಲ್ಲೂ SC ST ಅವರಿಗೂ ಕೂಡ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಮೇಲೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಉದ್ಯೋಗದಲ್ಲಿ ಅವಕಾಶವನ್ನ ಕೊಟ್ಟಿದ್ದು 1976ರಲ್ಲಿ ಈ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಮತ್ತೆ 1989ರಲ್ಲಿ ಶಾಸನ ಅಂತಕ್ಕಂಥ 89ರ ಶಾಸನ ಅಂತಕ್ಕಂಥದ್ದು ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ 76ರ ಬದಲಾವಣೆ ಮಾಡಿ 1989ರಲ್ಲಿ ಅಸ್ಪೃಶ್ಯತೆಯನ್ನ ಸಮಾಜ ಕಟ್ಟಿಕೊಂಡಂತಹ ಇದು ಕಾಳಾಂಕ ಇದನ್ನು ನಿರ್ಮೂಲನೆ ಮಾಡಬೇಕೆಂಬ ಉದ್ದೇಶದಿಂದ ಅನೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜವಾಬ್ದಾರಿಗಳನ್ನ ಇಲ್ಲಿ ಜಾರಿಗೊಳಿಸಲಾಗುತ್ತದೆ. ಹಾಗಾಗಿ ಅಸ್ಪೃಶ್ಯತೆ ನಿರ್ಮೂಲನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ಜವಾಬ್ದಾರಿಗಳು ಏನು ಅನ್ನೋದನ್ನ ತಿಳಿಸಿರ್ತಕ್ಕಂಥ. ಹೀಗೆ ಭಾರತ ಸರ್ಕಾರವೂ ಕೂಡ ಈ ಅಸ್ಪೃಶ್ಯತೆಯ ನಿರ್ಮೂಲನೆ ಮಾಡಲಿಕ್ಕೆ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಎಲ್ಲ ನಾಗರಿಕರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಮಾಡಿದೆ. ಹಾಗೇನೆ 16 ಉಪವಿಧಿ 4 ಹಾಗೂ ಸಂವಿಧಾನದ 320 ಉಪವಿಧಿ 4ರಲ್ಲಿ ಉದ್ಯೋಗ ವಲಯದಲ್ಲಿ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿಯ ಪಂಗಡದವರಿಗೆ ಮೀಸಲಾತಿಯನ್ನು ಘೋಷಿಸಿದ್ವಿ. ಸಂವಿಧಾನದ 330, 332 ಮತ್ತು 334ನೇ ವಿಧಿ ಅನ್ವಯ ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನ ಕಲ್ಪಿಸಿದ್ದೀವಿ. ಮತ್ತೆ ಸಂವಿಧಾನದ 29ನೇ ವಿಧಿಯಲ್ಲಿ ಶೈಕ್ಷಣಿಕವಾಗಿ ಸೌಲಭ್ಯಗಳನ್ನು ಅವರದೇ ಆದಂತಹ ಜಾತಿಯವರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ. ಮತ್ತೆ ಸಂವಿಧಾನದ 25ನೇ ವಿಧಿಯಲ್ಲಿ ಎಲ್ಲಾ ವರ್ಗದವರಿಗೂ ಅಂದರೆ ಜನರೆಲ್ಲರೂ ಕೂಡ ಸಾರ್ವಜನಿಕವಾಗಿ ಧಾರ್ಮಿಕ ಕೇಂದ್ರಗಳಿಗೆ, ದೇವಾಲಯ, ರೆಸ್ಟೋರೆಂಟ್, ಸಾರ್ವಜನಿಕ ಕಚೇರಿಗಳಲ್ಲಿ ಕೇಂದ್ರಗಳಿಗೆ ಪ್ರವೇಶಿಸಲಿಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಷ್ಟೆಲ್ಲ ಸಾಂವಿಧಾನಿಕ ಹಾಗೂ ಕಾನೂನಾತ್ಮಕ ರಕ್ಷಣಾ ಕ್ರಮಗಳು ಇದ್ದಾಗ್ಯೂ ಕೆಲವೊಂದು ಹಳ್ಳಿಗಳಲ್ಲಿ ಪರೋಕ್ಷವಾಗಿ ಅಸ್ಪೃಶ್ಯತೆ ಅನ್ನೋದು ಕೆಟ್ಟ ಪದ್ಧತಿ ಜಾರಿಯಲ್ಲಿದೆ. ಆದರೂ ನಮ್ಮ ಸರ್ಕಾರಗಳು ಅಂತಕ್ಕಂಥವು ಬದಲಾವಣೆಯಾದಂತೆಲ್ಲ ಅನೇಕ ಬಿಗಿಯಾದಂಥ ಕಾನೂನು ಕ್ರಮಗಳನ್ನು ಜಾರಿಗೆ ತರುವುದರ ಮೂಲಕ ಈ ಒಂದು ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೆ ಮೊದಲಿನಷ್ಟು ಈಗ ಪ್ರಮಾಣದಲ್ಲಿ ಇರದೇ ಇದ್ರೂ ಕೇವಲ ಕೆಲವೇ ಪ್ರಮಾಣದ ಅಂದರೆ ಕೇವಲ ಅಲ್ಪ ಪ್ರಮಾಣದ ಬೆರಳೆಣಿಗೆಯಷ್ಟು ಈ ಒಂದು ಅಸ್ಪೃಶ್ಯತೆ ಅಂದರೆ ಎಲ್ಲೋ ಕೆಲವೊಂದು ಆದಿವಾಸಿ ಸಮುದಾಯಗಳಲ್ಲಿ ಅಥವಾ ಗಿರಿಜನರಲ್ಲಿ ಇದು ರೂಢಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆ ನಾನು ಹೇಳಿದೆ, ಚಾಮರಾಜನಗರದ ಕೆಲವೊಂದು ಹಳ್ಳಿಗಳಲ್ಲಿ ಈ ಬಹಿಷ್ಕಾರ ಆಗೋ ಪದ್ಧತಿ, ದಲಿತರು ಕ್ಷೌರ ಮಾಡ್ತಕ್ಕಂಥ ಕುಟುಂಬರಿಗೆ ಸಮಾಜದಿಂದ ಬಹಿಷ್ಕಾರ ಆಗ್ತಕ್ಕಂಥದ್ದು ಇರಬಹುದು, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶವನ್ನು ನಿಷೇಧ ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅವರಿಗೆ ಮುಕ್ತ ಅವಕಾಶವನ್ನು ನೀಡದೇ ಇರತಕ್ಕಂಥದ್ದು ಇರಬಹುದು. ಇವಿಷ್ಟನ್ನು ನಾವು ನೋಡ್ತೇವೆ. ಇದನ್ನು ನಾವು ಪರಿಪಾಲನೆ ಮಾಡಬಹುದು ಅಲ್ವಾ ಮಕ್ಕಳೇ? ಹಾಗಾಗಿ ಅಸ್ಪೃಶ್ಯತೆ ಸಾಮಾಜಿಕ ಕಳಂಕ ಅಥವಾ ಪಿಡುಗು ಇದನ್ನು ನಾವು ಇದ್ದರೆ ಸಮಾಜದ ಅನೇಕ ಸಮಸ್ಯೆಗಳು ಬರ್ತದೆ. ನಾವೇನು ನಿವಾರಣೆ ಮಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ 3 ಮಾಸ ಕೇಳ್ತಾನೆ, ಅಸ್ಪೃಶ್ಯತೆಯ ನಿವಾರಣೆಗೆ ಸರ್ಕಾರವು ಜಾರಿಗೆ ತಂದಿರತಕ್ಕಂಥ ಕಾನೂನು ಮತ್ತು ಶಾಸನ ಕ್ರಮಗಳು ಯಾವುವು ಅಥವಾ ಸಂವಿಧಾನಿಕ ಅವಕಾಶಗಳು ಯಾವುವು ಅಂತ ಇಷ್ಟೆಲ್ಲ ಬರೆಯಬೇಕು. ಸಂವಿಧಾನಿಕ ಅವಕಾಶಗಳು ಇಷ್ಟು ಬರೀರಿ. ಕಾನೂನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976 ಮಾರ್ಪಾಡು ಮಾಡಲಾಯಿತು. ಆಮೇಲೆ 1989ರಲ್ಲಿ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆ ಅಂತ ಜಾರಿಗೆ ತಂದಿದೆ. ಇದಿಷ್ಟು ಮಕ್ಕಳು ಅರ್ಥ ಆಯ್ತಲ್ವಾ? ವಾಕ್ಯ